ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈಗ ನೆತನ್ಯಾಹು 1 ಲಕ್ಷ ಚಿಲ್ಲರೆ ಜನ, ಅವ್ರಿಗೆ ಅಷ್ಟೇ ಜನ ಇರೋದವರು, ಆದರೆ ಅವರಿಗೊಂದು ರಾಷ್ಟ್ರ ಇದೆ. ದಯವಿಟ್ಟು ಇವುಗಳನ್ನೆಲ್ಲ ಮರೆತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗಾಗಿ, ಭಾರತಾಂಬೆಯ ರಕ್ಷಣೆಗಾಗಿ ನಾವು ಒಗ್ಗಟ್ಟಾಗಲೇಬೇಕು. ಸಂಘದ ಕಾರ್ಯದಲ್ಲಿ ದೇಶದ ಮೂಲೆ ಮೂಲೆಗೆ ಹೋಗಿ ಮದುವೆಯಾಗದೆ, ಸಂಬಳ ಇಲ್ಲದೆ, ಸಂಘ ಎಲ್ಲಿ ಹೇಳ್ತದೆ ಅಲ್ಲಿ ಹೋಗಿ ಸಂಘದ ಕಾರ್ಯವನ್ನು ಮಾಡಿದರು. ಅವರೆಲ್ಲ ಭಾರತದ್ದಕ್ಕೂ ಅವರ ಪಾದ ನಡೆದಾಡಿದಂತಹ ಪುಣ್ಯಭೂಮಿ ನಮ್ಮದು. ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ನಿವೃತ್ತ ಮುಖ್ಯ ಉಪಾಧ್ಯಾಯರಾಗಿರುವ ಮನ್ನಕಮನೆ ಶ್ರೀ ಮೀನಾಕ್ಷಿ ಟೀಚರ್ ಅವರಿಗೆ, ಹೆಮ್ಮಚಿಮನಿ ಮೀನಾ ಟೀಚರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಸೋಮನವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ದಿಕ್ಸೂಚಿ ಭಾಷಕರಾಗಿರುವ ಮಂಗಳೂರು ವಿಭಾಗದ ಗೋಸೇವಾ ಸಹೋಜಕರಾಗಿರುವ ಹಾಗೂ ಸ್ವಯಂ ಸೇವಾ ಸಂಘಕಾರರಾಗಿರುವ ಶ್ರೀ ಗಂಗಾಧರ್ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ನಮ್ಮ ಊರಿನ ಹಿರಿಯರು, ಗ್ರಾಮಸ್ಥರು ಆಗಿರುವ ಚಪುಡಿರ ಶ್ರೀ ನವೀನ್ ನಂಜಪ್ಪರವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಧರ್ಮ ರಕ್ಷತೆ ರಕ್ಷಿತ ಅಂತ, ಧರ್ಮವನ್ನು ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸಿದೆ ಅಂತ ನಾವು ಕೈ ಕಟ್ಟಿಕೊಂಡು ಕುಳಿತರೆ ಖಂಡಿತವಾಗಿ ಯಾವ ಧರ್ಮವು ಯಾರನ್ನೂ ರಕ್ಷಿಸಲು ಸಾಧ್ಯ ಇಲ್ಲ. ಸೋಮನಾಥ ದೇವಾಲಯ 17 ಸಲ 200 ಸೈನಿಕರಿಂದ ಆಕ್ರಮಣಕ್ಕೊಳಗಾಗಿ ದೋಚಿಕೊಂಡು ಹೋದರು. ಅದರ ಒಳಗಡೆ 1200 ಜನ ಇದ್ದರು ನಮ್ಮವರು. ಸ್ವಲ್ಪ ಪ್ರತಿರೋಧ ಮಾಡಿದ್ರೆ 1200 ಜನರನ್ನು ಸೋಲಿಸಬಹುದಿತ್ತೋ ಇಲ್ವೋ? ಅದಕ್ಕೆ ಇಸ್ರೇಲಿ ಪ್ರಧಾನಿ ನೆತನ್ಯಾಹು ಒಂದು ಮಾತು ಹೇಳ್ದ, ಭಾರತೀಯರು ರಾಮನಾಗಿದ್ದಾಗ ಪರವಾಗಿಲ್ಲ, ಅವ್ರನ್ನ ಬಿಟ್ಬಿಡಿ, ನೀವೇನಾದರೂ ಅವ್ರನ್ನ ಪರಶುರಾಮ ಮಾಡಿದರೆ ಅದು ಮತ್ತೆ ಪರಶುರಾಮ ಆಗ್ತಾನೆ, ಕೊಂಡು ಬರ್ತಾನೆ, 18 ಸಲ ಅವನು ದಂಡೆತ್ತಿ ಹೋಗ್ತಾನೆ. ನಾನು ಈಗ ಹೇಳಲಿಕ್ಕೆ ಒಂದನ್ನು ಇಷ್ಟಪಡ್ತೇನೆ. ಜಾತಿ, ಎಲ್ಲ ಧರ್ಮದಲ್ಲೂ ಜಾತಿ ಇದೆ. 2 ಜಾತಿ ಮೇಜರ್ ಆಗಿದೆ. ಸುನ್ನಿ ಸಿಯಾ ಇರ್ಬೋದು, ಪ್ರೊಟೆಸ್ಟೆಂಟ್ ಅಂಡ್ ಆರ್ಸಿ ಇರ್ಬೋದು, ಕ್ಷಾತ್ರ ಮತ್ತು ಬನಿಯಾ ಇರ್ಬೋದು, ಸಿಕ್ಕಿಸಮ್ ಅಲ್ಲಿ ಅದರ ಉಪಜಾತಿಗಳು ಬೇಕಾದಷ್ಟಿವೆ. ಆದರೆ ನಮ್ಮ ಹಿಂದೂಗಳಲ್ಲಿ 80% ಹಿಂದೂಗಳು ಇರೋದು, 20% ಬೇರೆ. ಆ 80% ನಾವು ಒಡೆದು 0.8% ಮಾಡಿಬಿಟ್ರು ಒಂದೊಂದು ಜಾತಿಯಲ್ಲಿ. ನಮ್ಮ ಒಗ್ಗಟ್ಟು ಇದಾಗೋದು. ಈ ಒಗ್ಗಟ್ಟು ಹಾಕಬೇಕಾದ್ರೆ ನಾವು ಜಾತಿಯನ್ನು ಬಿಡಬೇಕು, ನಾವು ಹಿಂದೂ ಅನ್ಬೇಕು. ನಾವು ಹಿಂದೂ ಆದರೆ ಮಾತ್ರ ನಮಗೆ ಉಳಿಗಾಲ. ಇನ್ನೊಂದು ಮಾತು ಹೇಳ್ತಾನೆ, ಈಗ ನೆತನ್ಯಾಹು 1 ಲಕ್ಷ ಚಿಲ್ಲರೆ ಜನ, ಅವ್ರಿಗೆ ಅಷ್ಟೇ ಜನ ಇರೋದವರು, ಆದರೆ ಅವರಿಗೊಂದು ರಾಷ್ಟ್ರ ಇದೆ. 66 ರಾಷ್ಟ್ರ ಸುನ್ನಿಗಳಿಗಿದೆ, 6 ರಾಷ್ಟ್ರ ಸಿಯಾಗಳಿಗಿದೆ, 90 ರಾಷ್ಟ್ರ ಕ್ರಿಶ್ಚಿಯನ್ಸ್ಗಿದೆ. ನಮಗಿರೋದು ಯಾವುದು? ಯಾವ ರಾಷ್ಟ್ರವೂ ಇಲ್ಲ. ನಾವು ಭಾರತ ಬಿಟ್ಟು ಅಲ್ಲಿ ಹೋಗೋದು. ನಮಗೇನಾದರೂ ಆದರೆ ನಮಗೆ ಭಾರತ ಬಿಟ್ಟು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ನಾವು ಈ ಭಾರತಾಂಬೆಯನ್ನು ಉಳಿಸಿಕೊಳ್ಬೇಕು, ನಮ್ಮ ಧರ್ಮವನ್ನು ಉಳಿಸಿಕೊಳ್ಬೇಕು. ಇದಕ್ಕೆ ನಾವೆಲ್ಲ ಜಾತಿ ಮತ ಅದು ಇದು ಬಿಟ್ಟು ನಮ್ಮ ಒಳಜಾತಿ. ಮೊನ್ನೆ ನಾನೊಂದು ಇದು ನೋಡಿದೆ, ಗೌಡುಗಳಲ್ಲಿ 18 ಉಪಜಾತಿಗಳು ಮಾಡಿದ್ದಾರೆ. ಈಗ 18 ಉಪಜಾತಿಗಳು ಅಂದರೆ ಅಲ್ಲಿ ಗೌಡುಗಳು ಒಗ್ಗಟ್ಟಾಗಿರಬಾರ್ದು ಅಂತ 18 ಉಪಜಾತಿ ಮಾಡಿ ಒಡೆದು ಬಿಸಾಕ್ಬಿಟ್ರು. ಇದು ಬೇಕದ್ಲೇ ಮಾಡ್ತಾ ಇರುವ ಒಂದು ಸಂಚು ಅಂತ ಹೇಳ್ತೀನಿ ನಾನು. ದಯವಿಟ್ಟು ಇವುಗಳನ್ನೆಲ್ಲ ಮರೆತು ನಮ್ಮ ಹಿಂದೂ ಧರ್ಮದ ರಕ್ಷಣೆಗಾಗಿ, ಭಾರತಾಂಬೆಯ ರಕ್ಷಣೆಗಾಗಿ ನಾವು ಒಗ್ಗಟ್ಟಾಗಲೇಬೇಕು. ನಾವು ಒಗ್ಗಟ್ಟಾಗದೇ ಇದ್ದರೆ ನಮಗೆ ಬೇರೆ ಹೋಗಲು ದಾರಿ ಇಲ್ಲ, ಬೇರೆ ಹೋಗಲು ದೇಶ ಇಲ್ಲ. ಒಂದು ಸಾಯಬೇಕು, ಸುತ್ತು ಸಮುದ್ರ. ಆದ್ದರಿಂದ ನನ್ನ ಒಂದು ಕೋರಿಕೆ ಏನೆಂದರೆ, ನಾವು ಜಾತಿ ಗೀತಿ ಬಿಟ್ಟು ನಮ್ಮ ಹಿಂದೂ ಧರ್ಮವನ್ನು ಒಂದಾಗಿ ಮಾಡಬೇಕು. ನಾವು ಒಂದಾಗಿ ಹೋಗಬೇಕು, ಒಗ್ಗಟ್ಟಾಗಿರಬೇಕು. ನಮ್ಮ ಯಾವುದೇ ಒಂದು ಆಕ್ರಮಣ ಬಂದಾಗ ಅವನಿಗೆ ಬಂದಿದೆ ನನಗೆಲ್ಲ, ಇನ್ನೊಬ್ಬರಿಗೆ ಬಂದಿದೆ ನನಗೆಲ್ಲ ಅಲ್ಲ, ನಮಗೆ ಬಂದದ್ದು ಅಂತ ನಾವು ತಿಳ್ಕೊಂಡು ಇದನ್ನು ಪ್ರತಿರೋಧವನ್ನು ಕೊಡಲೇಬೇಕು. ನಾನೀಗ ಹೇಳಬೇಕಾದ್ರೆ ಡಿಫೆನ್ಸ್ಗೆ ಸೇರಿದಾಗ
ನಮಗೇನಿರ್ತದೆ, ನಾನು ನನ್ನ ಕೊಟ್ಟಗತಿ ಪೊನ್ನಪ್ಪ ಅಕ್ಕವನ ಮಗ ಅಂತಿರ್ತದೆ. ಭಾರತಾಂಬೆಗೆ ಮಗನಾಗ್ತೀನಿ ನಾನು, ಸೈನ್ಯಕ್ಕೆ ಸೇರಿದ ಕೂಡಲೇ ಭಾರತಾಂಬೆ ಮಗನಾಗ್ತೀನಿ ನಾನು. ಅದು ನಮ್ಮ ಭಾವನೆ. ಆ ಭಾವನೆ ನಮ್ಮ ಇಲ್ಲಿ ಬರಬೇಕು, ನಾನು ಭಾರತಾಂಬೆಯ ಮಗ ಅನ್ನುವ ಭಾವನೆ ಬರಬೇಕು ಅಂತ ತಮ್ಮೆಲ್ಲರನ್ನು ಕೋರುತ್ತಾ ಮೈ ರೋಮಾಂಚನ ಆಗ್ತಾ ಇದೆ. ನಾವೆಲ್ಲೋ ಭಾರತದ ಗ್ರಾಮ ಗ್ರಾಮಗಳಲ್ಲಿ ಸಂಘ ಸ್ಥಾಪಕ ಡಾಕ್ಟರ್ ಹೆಡಗೇಯವರವರು ಸಂಘಕ್ಕೆ 100 ವರ್ಷ ಆಗುವಾಗ ಎಲ್ಲ ಗ್ರಾಮದ ಹಿಂದೂಗಳು ಎಚ್ಚೆತ್ತುಕೊಳ್ಬೇಕೆನ್ನುವಂತಹ ಒಂದು ಕನಸು ಕಂಡಿದ್ರು. ಅದು ಸಾಕಾರ ಆಗ್ತಾ ಇದೆ. ಈ ಕಾನೂರು ಗ್ರಾಮದ ಈ ಒಂದು ಪುಟ್ಟ ಹಳ್ಳಿಯಲ್ಲಿ ಈ ಸಮುದ್ರ, ಕೇಸರಿ ಸಮುದ್ರವೇ ಹರಿದಿದೆ. ಸಮುದ್ರದ ಅಲೆ ಅಲೆಯಂತೆ ನಾವು ಇವತ್ತು ಶೋಭಾಯಾತ್ರೆಯಲ್ಲಿ ಕಂಡು ಬಹಳ ಸಂತೋಷ ಆಯಿತು. ಈ ಆಯೋಜನಾ ಸಮಿತಿಯ ಎಲ್ಲರಿಗೂ ನಾನು ಅಭಿನಂದನೆ ಕೊಡ್ತೇನೆ. ಯಾಕೆಂದರೆ ಎಲ್ಲರ ಕುತ್ತಿಗೆಯಲ್ಲಿ ಇವತ್ತು ಕೇಸರಿ ಶಾಲನ್ನು ಧರಿಸಿ ಹಿಂದೂ ಸಂಗಮದಲ್ಲಿ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲ ಬಂಧುಗಳು, ನಾವೆಲ್ಲ ಒಂದು ಎನ್ನುವ ಭಾವದಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರುವಂಥದ್ದು ತುಂಬ ಶ್ಲಾಘನೀಯ, ಅಭಿನಂದನಾರ್ಹ. ಆಯೋಜನಾ ಸಮಿತಿಗೆ ನಾವು ವಂದಿಸ್ತೇನೆ. ಯಾಕೆ ಮಾಡಬೇಕು ಹಿಂದೂ ಸಂಗಮ? ಯಾಕೆ ಮಾಡಬೇಕು? ಸರ್ ಅವರು ಬಹಳ ವಿಶೇಷವಾಗಿ ಹೇಳಿದರು. ಅವರಷ್ಟು ಪ್ರಾಯದಲ್ಲಿ ತನ್ನ ಅನುಭವವನ್ನು ಸವಿಸ್ತಾರವಾಗಿ ಹೇಳಿದರು. ಸತ್ಯವೂ ಹೌದು. ಈ ವರ್ಷ ಸಂಘಕ್ಕೆ 100 ವರ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ. ಎಷ್ಟೋ ಮಂದಿ ಕಾರ್ಯಕರ್ತರು ಈ ದೇಶಕ್ಕೋಸ್ಕರ ತನ್ನ ಸಮಯವನ್ನು ಕೊಟ್ಟು ಸಂಘದ ಕಾರ್ಯದಲ್ಲಿ ದೇಶದ ಮೂಲೆ ಮೂಲೆಗೆ ಹೋಗಿ ಮದುವೆಯಾಗದೆ, ಸಂಬಳ ಇಲ್ಲದೆ, ಸಂಘ ಎಲ್ಲಿ ಹೇಳ್ತದೆ ಅಲ್ಲಿ ಹೋಗಿ ಸಂಘದ ಕಾರ್ಯವನ್ನು ಮಾಡಿದರು. 100 ವರ್ಷದಲ್ಲಿ ಅನೇಕ ಕಾರ್ಯಕರ್ತರು ತ್ಯಾಗ ಬಲಿದಾನ ಮಾಡಿದರು. ನಮ್ಮ ಈ ಕಾನೂರು ಗ್ರಾಮದಲ್ಲೂ ಕೂಡ ಒಬ್ಬ ವಿಕ್ರಮ್ ಎನ್ನುವಂತಹ ಪ್ರಚಾರಕ್ಕೆ ಹೊರಟಿದ್ದರು. ಅನೇಕ ಹಿರಿಯ ಕಾರ್ಯಕರ್ತರು, ರಾಜಣ್ಣ ಅಂತವರು, ಅನೇಕ ಸ್ವಯಂ ಸೇವಕರು ಇಲ್ಲಿ ಸಮಾಜದಲ್ಲಿ ಕೆಲಸ ಮಾಡಿದರು. 100 ವರ್ಷದಲ್ಲಿ ಈ ಸಂಘ ಸುದೀರ್ಘ ಅವಧಿಯಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡಿತು. ಇವತ್ತು ಇಡೀ ದೇಶದಲ್ಲಿ 1 ಲಕ್ಷ ಗ್ರಾಮಗಳಲ್ಲಿ ಸಂಘದ ಶಾಖೆಯನ್ನು ಮಾಡ್ತಾ ಈ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ಎನ್ನುವ ಭಾವದಲ್ಲಿ ಕೆಲಸ ಮಾಡಬೇಕು, ನಾವೆಲ್ಲ ಒಟ್ಟಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆವು. ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನ 250 ದೇಶಗಳಲ್ಲಿ 52 ದೇಶದಲ್ಲಿ ಸಂಘದ ಶಾಖೆಗಳು ನಡೀತಾ ಇದೆ. ಹಿಂದೂ ಸ್ವಯಂ ಸೇವಕ ಸಂಘ ಎನ್ನುವ ಹೆಸರಿನಲ್ಲಿ ಅನೇಕ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸಂಘಕ್ಕೆ 100 ವರ್ಷ ಆದರೆ ಈ ವರ್ಷ ಇನ್ನೊಂದು ವಿಶೇಷತೆ ಇದೆ. ಏನು? ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವಂದೇ ಮಾತರಂಗೆ 150 ವರ್ಷ. ಅದರ ಆಚರಣೆಯನ್ನು ಈ ವರ್ಷ ನಾವು ಮಾಡ್ತಾ ಇದ್ದೇವೆ. ವಂದೇ ಮಾತರಂ ಬಹಳ ವಿಶೇಷವಾಗಿ ನಾವಿಗೆ ಸಂಘಕ್ಕೆ 100 ವರ್ಷ, ವಂದೇ ಮಾತರಂಗೆ 150 ವರ್ಷವನ್ನು ತಂದುಕೊಟ್ಟಂತಹ ಒಂದು ಸಂಭ್ರಮಾಚರಣೆ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದೇವೆ ನಾವು. ಭಾರತ ಅಂದರೆ ಅದು ಕೇವಲ ಕಲ್ಲು ಮಣ್ಣಿನ ರಾಶಿಯ ಭೂಮಿ ಅಲ್ಲ, ಅದು ದೇವಭೂಮಿ, ಪುಣ್ಯಭೂಮಿ, ತಪೋಭೂಮಿ ಅಂತ ಹೇಳ್ತಾರೆ. ಯಾಕೆ? ಈ ದೇಶದಲ್ಲಿ ಅವರು ಸರ್ ಹೇಳಿದ್ರು, ಅವರು ದೇವರು ಸಾಕ್ಷಾತ್ ಭಗವಂತ ಶ್ರೀರಾಮಚಂದ್ರ ಜನಿಸಿದಂತಹ ಪುಣ್ಯಭೂಮಿ ನಮ್ಮದು. ಅವರೆಲ್ಲ ಭಾರತದ್ದಕ್ಕೂ ಅವರ ಪಾದ ನಡೆದಾಡಿದಂತಹ ಪುಣ್ಯಭೂಮಿ ನಮ್ಮದು. ರಾಮ, ಕೃಷ್ಣ ಅವರೆಲ್ಲ ಈ ಭೂಮಿಯಲ್ಲಿ ನಡೆದಾಡಿದ್ದಾರೆ, ಜನಿಸಿದಂಥ ಪುಣ್ಯಭೂಮಿ ನಮ್ಮದು. ಹಾಗಾಗಿ ಜಗತ್ತಿನ ಯಾವ ದೇಶ ಕೂಡ ಈ ರೀತಿ ಭಾರತದ ಹಾಗೆ ಮೋಕ್ಷ ಭೂಮಿ ಎಣಿಸಿಕೊಳ್ಳಲಿಲ್ಲ. ಅವರೆಲ್ಲ ಭೋಗ ಭೂಮಿ ಅಂತ ಹೇಳ್ತಾರೆ. ಯಾಕೆ? ಅಲ್ಲೆಲ್ಲ ಹಣ ಇದ್ರೆ ಮಾತ್ರ ಬದುಕಬಹುದು. ಆ ದೇಶ ಎಲ್ಲ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಿ ತನ್ನ ದೇಶವನ್ನು ಕಟ್ಟಿಕೊಂಡಿರುವಂಥದ್ದು. ಅದು ಇಂಗ್ಲೆಂಡ್ ಇರಬಹುದು, ಅಮೆರಿಕ ಇರಬಹುದು, ರಷ್ಯಾ ಇರಬಹುದು. ಅವರೆಲ್ಲ ಇನ್ನೊಂದು ದೇಶಕ್ಕೆ ಆಕ್ರಮಣ ಮಾಡಿ ತನ್ನ ದೇಶದ ಅಸ್ತಿತ್ವವನ್ನು ಪಡ್ಕೊಂಡವರು. ಆದರೆ ಭಾರತ ಯಾವ ದೇಶದ ಮೇಲೆಯೂ ಆಕ್ರಮಣ ಮಾಡಿದ ಹಿಸ್ಟ್ರಿಯಲ್ಲಿಲ್ಲ. ಇದೆಯಾ? ನಾವು ಎಲ್ಲ ದೇಶದವರನ್ನು ಗೌರವ ಕೊಟ್ಟವರು, ಎಲ್ಲ ಜಾತಿಯವರನ್ನು ಗೌರವಿಸಿದವರು, ಎಲ್ಲರಿಗೂ ಆಶ್ರಯವನ್ನು ಕೊಟ್ಟವರು.
ನೀರು ಕೇಳಿದರೆ ಹಾಲು ಕೊಡುವ ದೇಶ ಭಾರತ ಅಲ್ವಾ? ಹಾಗಾಗಿ ಭಾರತ ಅಂತ ಕೇಳಿದ್ರೆ ಅದು ಕೇವಲ ಕಲ್ಲು ಮಣ್ಣಿನ ರಾಶಿ ಅಲ್ಲ, ಅಲ್ಲಿನ ಕಣಕ್ಕೂ ಶಕ್ತಿ ಇದೆ. ನಮಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ, ಈ ಮರವನ್ನು ಕಟ್ಟಿ ಪೂಜೆ ಮಾಡಿ ಅಂತ ಹೇಳಿದರು. ಯಾಕೆ? ಮಣ್ಣನ್ನು ಬಾಂಧವರಿಂದ ಮತ್ತು ಎರವ ಜನಾಂಗದ ಬಾಂಧವರಿಂದ 2 ನೃತ್ಯದ ಕಾರ್ಯಕ್ರಮ ಸಹ ಇಲ್ಲಿ ನಡೀತಾ ಇದೆ. ಅದಾದ ನಂತರ ಪಕ್ಕದಲ್ಲಿ ಕಾಣುವಂಥ ಮಹಿಳಾ ಸಮಾಜದ ಕಟ್ಟಡದಲ್ಲಿ ಭೋಜನದ ವ್ಯವಸ್ಥೆಯನ್ನು ಸಹ ಆಯೋಜಿಸಿದ್ದೇವೆ. ಎಲ್ಲರೂ ಸಹ ದಯವಿಟ್ಟು ಸ್ವಲ್ಪ ಸದಾವಕಾಶವಾಗಿ ಕುಳಿತು ಇದನ್ನು ವೀಕ್ಷಿಸಿ ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ, ಈಗ ವಂದನಾರ್ಪಣಾ ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮ ಈ ಸುಂದರ ಸಭೆಗೆ ಆಗಮಿಸಿ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಂಥ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಮತಿ ಹೆಮ್ಮಚಿಮನೆ ಮೀನಾಕ್ಷಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.